ಇದು ನೋಡಿ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಇದನ್ನ ನೋಡಿದ್ರೆ ಏನ್ಷಿಯಂಟ್ ಲ್ಯಾಂಗ್ವೇಜ್ ತರ ಕಾಣಿಸ್ತಾ ಇದೆ. ಒಳ್ಳೆ ಹೃದಯ ಮತ್ತೆ ಮನ್ಸು ಇರುವಂತಹ ಮ್ಯಾಜಿಕ್ ಕ್ರಿಯೇಚರ್ಸ್ ಮಾತ್ರ ಒಳಗಡೆ ಬರಬಹುದು ಅಂತ ಬರ್ದಿದೆ. ಅದ್ ನಮ್ಮನ್ನ ನೋಬಲ್ ಮತ್ತೆ ಪ್ಯೂರ್ ಅಂತ ಅನ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ನಾವೆಲ್ಲ ಒಳಗ್ ಹೋಗ್ಬೇಕು ಅಂದ್ರೆ ತುಂಬಾ ಪುಟ್ಟದಾಗ್ಬೇಕು. ಅದು ಯಾವಾಗ ಆಗ್ತೀವೋ ಯಾರಿಗ್ ಗೊತ್ತು. ಸಾರಗೋಂದ ಹೇಳಿದ್ರು ಒಳ್ಳೆ ಸಮಯ ಬಂದಾಗ. ಏನ್ ಹೇಳ್ತಾ ಇದ್ದೀರಾ? ನಿಮ್ ಮಾತಿನ ಅರ್ಥ ಏನು ಈಗ? ಅದನ್ನ ಹ್ಯಾಂಡಲ್ ಮಾಡೋಷ್ಟು ವಯಸ್ಸಾದಾಗ, ಚಿಕ್ಕ ಆಗೋಷ್ಟು ದೊಡ್ಡವರಾದಾಗ, ನನ್ ಪ್ರಕಾರ ಅವ್ರು ನಮ್ಗೆ ಟೈಮ್ ಟೇಬಲ್ ಕೊಟ್ರೆ ಸರಿ ಇರುತ್ತೆ ಅಂತ ಅನ್ಸುತ್ತೆ. ನಾವೀಗ ಫೇರಿ ಡಸ್ಟ್ ನ ಯೂಸ್ ಮಾಡಿದ್ರೆ ಅದ್ರ ಒಳಗಡೆ ಹೋಗ್ಬೋದು. ನನ್ನ ಹತ್ರ ಒಂದು ಉಪಾಯ ಇದೆ. ನಮ್ಮ ಹತ್ರ ಇರೋ ಫ್ಯಾರಿಡಸ್ ಕೆಟ್ಟತನ ತೆಗೆದು ಹಾಕತ್ತೆ. ಅದನ್ನ ನಾವು ನಮ್ಮ ಮೇಲೆ ಚಿಮ್ಕಿಸ್ಕೊಂಡ್ರೆ ನಮ್ ಮನ್ಸಲ್ಲಿರೋ ಕೆಟ್ಟತನ ಅದು ತೆಗೆದು ಹಾಕತ್ತೆ. ನಾವ್ ಹಾಗೆ ಮಾಡೋಣ. ಏನ್ ಕೆಟ್ಟತನ? ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಡಾರ್ಕ್ ಸೈಡ್ ಅಂತ ಇರುತ್ತೆ. ವ್ಯಾನಿಟಿ, ಪ್ರೈಡ್. ಓ ಯಾ, ಏ ಪ್ರಯತ್ನ ಪಡೋದ್ರಲ್ಲಿ ಏನ್ ತಪ್ಪಿದೆ? ಬನ್ನಿ ಮಾಡೋಣ. ವಾವ್, ಅನುಭವಿಸಿ ಅದನ್ನ. ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ. ನಾನು ಶ್ರಿಂಕ್ ಆಗ್ತಿದ್ದೀನಿ. ನಾನು ಕೂಡ. ಇದು ಎಷ್ಟ್ ಚೆನ್ನಾಗಿದೆ. ನಾವ್ ಒಳಗಿದೀವಿ. ಓ, ಇದ್ ನನ್ ಮೇಲೆ ವರ್ಕ್ ಆಗ್ಲಿಲ್ಲ. ನನ್ನ ಹತ್ರ ಇರೋ ಎನ್ಚಾಂಟಿಕ್ಸ್ ಪವರ್ಸ್ ನಿಮ್ ಹತ್ರ ಇರೋದಕ್ಕಿಂತ ಭಿನ್ನವಾಗಿದೆ. ಮಿಸ್ ಸಾರಾಗೊಂಡ ನನ್ ಲಿಮಿಟೇಷನ್ಸ್ ಬಗ್ಗೆ ವಾರ್ನ್ ಮಾಡಿದ್ರು. ಪರವಾಗಿಲ್ಲ. ನಾನ್ ಇಲ್ಲೇ ಕೂತ್ಕೋಬೇಕಾಗತ್ತೆ. ಆದ್ರೆ ನೀವ್ ವಾಟರ್ ನ ಸೋಲ್ಸ್ಬೇಕು ಅಂದ್ರೆ ವಾಟರ್ ಸ್ಟಾರ್ಸ್ ನ ಪಡ್ಕೋಬೇಕಾಗತ್ತೆ. ಡೋಂಟ್ ವರಿ ಬ್ಲೂಮ್, ಅದನ್ನ ನಾವ್ ನೋಡ್ಕೋತೀವಿ. ಗುಡ್ ಲಕ್ ಟೆಕ್ನಾ. ನಾನಿಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ನ್ಯೂಸ್. ಅವ್ರನ್ನ ಸುಮ್ನೆ ಬಿಡ್ಬೇಡ ಲೈಲಾ.